ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ಶುಕ್ರವಾರ 17/7/2026. ಇಂದಿನ ಪಂಚಾಂಗದ ವಿವರಗಳನ್ನು ನೋಡೋಣ. ಶ್ರೀಶಕ 1948, ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸದ ಶುಕ್ಲ ಪಕ್ಷದ ತೃತೀಯ ಶುಕ್ರವಾರ. ಇವತ್ತು ಕಟಕ ಸಂಕ್ರಮಣದ ವಿಶೇಷ. ಇಂದು ಸೂರ್ಯ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶಿಸುವ ಕಟಕ ಸಂಕ್ರಮಣ. ಈ ಸಂಕ್ರಮಣದಿಂದ ದಕ್ಷಿಣಾಯನದ ಪ್ರಭಾವ ಸ್ಪಷ್ಟವಾಗಿ ಆರಂಭವಾಗುತ್ತೆ. ಸೂರ್ಯನ ಕಟಕ ಪ್ರವೇಶವು ಮಳೆಗಾಲದ ಆರಂಭಿಕ ಹಂತದೊಂದಿಗೆ ಸಂಬಂಧ ಹೊಂದಿದ್ದು ಕೃಷಿ ಚಟುವಟಿಕೆಗಳಿಗೆ ಮಹತ್ವದ್ದಾಗಿದೆ ಅಂತ ಕಾಣುತ್ತೆ. ಇನ್ನು ಆಷಾಢ ಆಡಿ ಶುಕ್ರವಾರ. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಆಷಾಢ ಮಾಸದ ಶುಕ್ರವಾರಗಳು ದೇವಿ ಆರಾಧನೆಗೆ, ಲಕ್ಷ್ಮೀ ಆರಾಧನೆಗೆ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗಿದೆ. ಮಹಾಲಕ್ಷ್ಮಿ, ದುರ್ಗಾದೇವಿ ಮತ್ತು ಅಮ್ಮನವರ ಪೂಜೆ, ಕುಂಕುಮಾರ್ಚನೆ ಮತ್ತು ದೀಪಾರಾಧನೆ ಮಾಡುವುದರಿಂದ ಐಶ್ವರ್ಯ, ಆರೋಗ್ಯ ಹಾಗೂ ಸೌಭಾಗ್ಯ ವೃದ್ಧಿಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಇಂದಿನ ನಕ್ಷತ್ರ ಆಶ್ಲೇಷ ನಕ್ಷತ್ರ, ನಂತರ ಮಖ ನಕ್ಷತ್ರ ಬರುತ್ತೆ. ಮಖ ನಕ್ಷತ್ರ ಪಿತೃಗಳ ಅನುಗ್ರಹ, ನಾಯಕತ್ವ, ಗೌರವ ಮತ್ತು ಸಂಪ್ರದಾಯಗಳ ಪ್ರತೀಕ. ಸಿದ್ಧಿಯೋಗ, ಕಾರ್ಯಸಿದ್ಧಿ, ಯಶಸ್ಸು, ಆಧ್ಯಾತ್ಮಿಕ ಸಾಧನೆ ಮತ್ತು ಶುಭಾರಂಭಗಳಿಗೆ ಅನುಕೂಲಕರ. ಕೌಲವಕರಣ, ಸ್ನೇಹ, ಸಹಕಾರ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲಕರವಾದದ್ದು. ನಂತರ ತೈತಿಲಕರಣ, ವ್ಯಾಪಾರ, ಶಿಕ್ಷಣ ಮತ್ತು ಹೊಸ ಯೋಜನೆಗಳ ಆರಂಭಕ್ಕೆ ಉತ್ತಮವಾಗಿದೆ. ಕಟಕ ಮಾಸ ಭಕ್ತಿ, ಕುಟುಂಬ ಮೌಲ್ಯಗಳು, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಮನಸ್ಸನ್ನು ಕೊಂಡೊಯ್ಯುವ ಕಾಲವಾಗಿದೆ. ಕಟಕ ಮಾಸದ 2ನೇ ದಿವಸ ಇಂದು ಸೌರಮಾನದಲ್ಲಿ. ಸೂರ್ಯೋದಯ ಬೆಳಗ್ಗೆ 5:55, ಸೂರ್ಯಾಸ್ತ ಸಂಜೆ 7:10. ರಾಹುಕಾಲ 10:53ರಿಂದ 12:33ರವರೆಗೆ ಇರುತ್ತೆ. ಈ ಅವಧಿಯಲ್ಲಿ ಹೊಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಉತ್ತಮ. ಇಂದಿನ ಸುಭಾಷಿತ: ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರಾಫಲಃ ಕ್ರಿಯಾಃ. ಎಲ್ಲ ಮಹಿಳೆಯರನ್ನು, ಎಲ್ಲಿ ಮಹಿಳೆಯರನ್ನು ಗೌರವಿಸಿ ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು, ರಮಂತೆ ದೇವತಾಃ, ದೇವತೆಗಳು ಸಂತೋಷದಿಂದ ಇರ್ತಾರೆ. ಮಹಿಳೆಯರಿಗೆ ಗೌರವವಿಲ್ಲದ ಸ್ಥಳದಲ್ಲಿ ಮಾಡಿದ ಕಾರ್ಯಗಳಿಗೆ ಪೂರ್ಣ ಫಲ ದೊರೆಯುವುದಿಲ್ಲ ಅಂತಕ್ಕಂಥದ್ದು. ತಾಯಿ, ಗುರು, ದೇವಿಯರ ಗೌರವವೇ ಭಾರತೀಯ ಸಂಸ್ಕೃತಿಯ ಜೀವಾಳ. ಭಕ್ತಿ, ವಿನಯ ಮತ್ತು ಕೃತಜ್ಞತೆಯಿಂದ ಜೀವನದಲ್ಲಿ ಶಾಂತಿ ಹಾಗೂ ಸಮೃದ್ಧಿಯನ್ನು ಪಡೆಯಬಹುದು. ನಮಸ್ಕಾರ ವೀಕ್ಷಕರೇ.